ಮಾನ್ಯ ಸಭಾಧ್ಯಕ್ಷರೇ, ಅಲ್ಲಿ ಫಾಲಿ ನಾರಿಮನ್ ಅವರು ಸುಮಾರು 90 ವರ್ಷ, 91ನೇ ವರ್ಷಕ್ಕೆ ಅವರು ಇವತ್ತು ನಿಧನರಾಗಿದ್ದಾರೆ. ಇಡೀ ನ್ಯಾಯಾಂಗದ ವ್ಯವಸ್ಥೆಗೆ ಒಂದು ಮಾದರಿಯಾಗಿರುವಂಥ, ನಿಜವಾಗಲೂ ಕೂಡ ನ್ಯಾಯಸಮ್ಮತವಾಗಿರುವಂಥ ವ್ಯಕ್ತಿ ನಾರಿಮನ್. ಅವರು ನ್ಯಾಯವಾದಿಗಳಕ್ಕಿಂತ ಅವರು ಜೂರಿಸ್ಟ್ ಅಂತ ಕರೀತಾರೆ, ಜೂರಿಸ್ಟ್ ಆಗಿ ಜಾಸ್ತಿ ಇದ್ದರು. ಹೀಗಾಗಿ ಅವರಿಗೆ ನ್ಯಾಯಾಂಗದಲ್ಲಿ ಭಾಳ ದೊಡ್ಡ ಗೌರವ ಇದೆ, ಸುದೀರ್ಘವಾದಂಥ ಅನುಭವ ಮತ್ತು ಅವರು ತೆಗೆದುಕೊಳ್ಳುವಂಥ ವಿಚಾರ ದೇಶಕ್ಕೆ, ಸಾರ್ವಜನಿಕರಿಗೆ ಅತ್ಯಂತ ಭಾಳ ಮೌಲ್ಯವುಳ್ಳಿರುವಂಥ ವಿಚಾರಗಳನ್ನು ತೆಗೆದುಕೊಳ್ತಾ ಇದ್ರು. ತಮ್ಮ ವಿಚಾರಕ್ಕೆ ವಿರೋಧವಾಗಿರುವಂಥ ಎಷ್ಟೇ ದೊಡ್ಡ ಕೇಸ್ ಬಂದರೂ ಕೂಡ, ಶ್ರೀಮಂತರು ಬಂದರೂ ಕೂಡ ಆ ಕೇಸ್ಗಳನ್ನು ಅವರು ಮುಟ್ತಾ ಇರಲಿಲ್ಲ. ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ, ಸರಿಯಾಗೋದಿಲ್ಲ. ಒಂದು ದೊಡ್ಡ ಕಂಪ್ನಿ ಅವರ ಮೇಲೆ ಕಂಪ್ನಿ ಆ್ಯಕ್ಟಲ್ಲಿ ಅವ್ಯವಹಾರ ಆಗಿರುವಂಥ ವಿಚಾರ ಬಂದಾಗ ಅವರು ನಾರಿಮನ್ ಅವ್ರನ್ನ ಕಂಡು ನಮ್ಮನ್ನು ರಿಪ್ರೆಸೆಂಟ್ ಮಾಡಬೇಕು ಅಂದಾಗ, ಇಟ್ ಈಸ್ ಅಗೇನ್ಸ್ಟ್ ಮೈ ಪ್ರಿನ್ಸಿಪಲ್ಸ್ ಆ್ಯಂಡ್ ಎಥಿಕ್ಸ್, ಐ ವಿಲ್ ನಾಟ್ ಅಪಿಯರ್ ಅಂತ ಭಾಳ ಸ್ಪಷ್ಟವಾಗಿ ಹೇಳಿರುವಂಥ ವ್ಯಕ್ತಿ. ಮತ್ತು ಅವ್ರ ಮಾತಿಗೆ ಸುಪ್ರೀಂ ಕೋರ್ಟ್ ಬಾರ್ ಆಗಲಿ ಅಥವಾ ನ್ಯಾಯಾಂಗದ ನ್ಯಾಯಾಧೀಶರಾಗಲಿ ತಲೆಬಾಗುವಂಥದ್ದು ಹಲವಾರು ಪ್ರಕರಣಗಳನ್ನು ನಾವು ನೋಡಿದ್ವಿ. ಕರ್ನಾಟಕಕ್ಕೆ ಅಮೋಘವಾಗಿರುವಂಥ ಒಂದು ಸೇವೆಯನ್ನು ಅವರು ಮಾಡಿದ್ದಾರೆ. ನಮ್ಮ ಕೃಷ್ಣ ಮತ್ತು ಕಾವೇರಿ ನದಿ ವಿವಾದ ಸುಮಾರು ಅದು ಪ್ರಾರಂಭ ಆಗಿದ್ದರಿಂದ ಒಂದು 40-45 ವರ್ಷದಿಂದ ನಮ್ಮ ಕರ್ನಾಟಕವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ವಿಶೇಷವಾಗಿ ಕಾವೇರಿ ವಿಚಾರದಲ್ಲಿ ತಮಿಳ್ನಾಡು ಹೆಂಗಿತ್ತಂದರೆ ವ್ಯವಸ್ಥೆ, ಅಲ್ಲಿ DMK ಬಂದರೆ ಒಂದು ಸೆಟ್ ಆಫ್ ಲಾಯರ್ಸ್, ಅಣ್ಣಾ DMK ಬಂದರೆ ಅವ್ರದ್ದೊಂದು ಸೆಟ್ ಆಫ್ ಲಾಯರ್ಸ್ ಬೇರೆಯೇ. ಆದರೆ ನಮ್ಮ ಕರ್ನಾಟಕದ ಆಡಳಿತ ಮತ್ತು ಅಧಿಕಾರಕ್ಕೆ ಬಂದ ಪಕ್ಷಗಳು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಲೀಗಲ್ ಟೀಮನ್ನು ಚೇಂಜ್ ಮಾಡೋದಾಗಲಿ ಅಥವಾ ನಾರಿಮನ್ ಅವರ ನೇತೃತ್ವವನ್ನು ಚೇಂಜ್ ಮಾಡೋದಾಗಲಿ ಎಂದೂ ಕೂಡ ಮಾಡಿರಲಿಲ್ಲ. ಮತ್ತು ಭಾಳಷ್ಟು ಸಂಕಷ್ಟ ವಿಚಾರದಲ್ಲಿ ನಮ್ಮನ್ನು ಅವರು ಪಾರು ಮಾಡಿದ್ದಾರೆ. ಒಂದು ಸರ್ತಿ ಸುಪ್ರೀಂ ಕೋರ್ಟ್ನವರು ನಮಗೆ 14 TMC ನೀರನ್ನು ಕಾವೇರಿಯಲ್ಲಿ 4th ಬಿಡಿ ಅಂತ ಹೇಳಿ, ನಾವು ಹೋಗಿ ಎಲ್ಲ ದಾಖಲೆಗಳನ್ನು ಕೊಟ್ಟು ಮಾತನಾಡಿದಾಗ, ಮೊದಲು ದಿನ ಹೆಂಗೆ ನಾನು ಅಪೇರ್ ಆಗಲ್ಲ, ಮೊದಲು ನೀರು ಮಂಜುನಾಥ್ ನಾರಾಯಣ ಸ್ವಾಮಿ ಅವರು ಕೊತ್ತನೂರು, ಆಮೇಲೆ ನೆಕ್ಸ್ಟ್ ಡೇ ಇಷ್ಟು ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡಿದರು, ಆ ಜಜ್ಮೆಂಟೇ ಇವತ್ತು ಬದಲಾವಣೆ ಆಗಿ ಹೋಯಿತು. ಅಷ್ಟು ಅವರ ಬಗ್ಗೆ ಅಲ್ಲಿ ನ್ಯಾಯಾಂಗದಲ್ಲಿ ಗೌರವ ಇರುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಅಂಥವರು ಕರ್ನಾಟಕವನ್ನು ಪ್ರತಿನಿಧಿಸುವಂಥ ಭಾಗ್ಯ ಸಿಕ್ಕಿರುವಂಥದ್ದು ನಮ್ಮ ಎರಡೂ ಕಣಿವೆಯ ರೈತರ ಒಂದು ಸೌಭಾಗ್ಯ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಹಲವಾರು ಸಂದರ್ಭಗಳಲ್ಲಿ ಅವ್ರ ಮೇಲೆ ಟೀಕೆಯನ್ನು ಕೂಡ ನಮ್ಮವ್ರು ಮಾಡಿದ್ದು ಉಂಟು. ನ್ಯಾಯಾಂಗ ವ್ಯವಸ್ಥೆ ಹೆಂಗೆ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳದೆ ಟೀಕೆ ಮಾಡಿಕೊಂಡದ್ದು. ಆದರೆ ಎಲ್ಲ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಕೂಡ ನಾರಿಮನ್ ಅವರ ನೇತೃತ್ವವನ್ನು ಬಿಟ್ಕೊಡ್ಲಿಲ್ಲ. ಇವತ್ತು ಅವರ ಸುಪುತ್ರರು ಕೂಡ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ರಿಟೈರ್ ಆಗಿದ್ದರು. ಅವರು ಕೂಡ ಒಳ್ಳೆಯ ಹೆಸರನ್ನು ಪಡ್ಕೊಂಡಿದ್ದಾರೆ, ರೋಹಿಂಟನ್ ನಾರಿಮನ್. ಮತ್ತು ಅವ್ರ ಮನೆಗೆ ಹೋದಾಗ ಭಾಳ ಸಿಂಪಲ್ಲಾಗಿ ಅವರಿದ್ದರು. ತಮಗೆ ಗೊತ್ತಿದೆ ದಿಲ್ಲಿಯಲ್ಲಿ ಲಾಯರ್ಸ್ ಹೆಂಗಿರ್ತಾರೆ, ಅವ್ರ ಫರ್ನಿಚರು, ಅವ್ರ ಆಫೀಸು, ಅವ್ರ ಲೆದರ್ ಫರ್ನಿಚರು ಅದೆಲ್ಲ ನೋಡಿಬಿಟ್ರೆ ಅದು ಬ್ರಿಟಿಷ್ ಕಾಲಕ್ಕೆ ಹೋದಂಗೆ ಆಗುತ್ತೆ. ಮತ್ತು ಅವ್ರು ಚಾರ್ಜ್ ಮಾಡೋ ಫೀಸ್ಗಳು ಮತ್ತು ಅವರ ಮಾತುಗಳು, ಅವ್ರ ಬಿಹೇವಿಯರ್ಗಳು, ಕ್ಲೈಂಟನ್ನು ನೋಡುವಂಥ ದೃಷ್ಟಿ, ಅದು ಯಾವುದೂ ಇಲ್ಲದೆ ಭಾಳ ಸಿಂಪಲ್ಲಾಗಿ ನಾರಿಮನ್ ಅವರಿದ್ದರು.
ಅವರು ನಾನು ನೋಡ್ತಾ ಇದ್ದಂಗೆ 20 ವರ್ಷ ಹೋಗಿದ್ದೇನೆ. 20 ವರ್ಷವೂ ಕೂಡ ಅದೇ ಹಳೆ ಸೋಪ, ಅದೇ ಹಳೆ ಇದು. ಮಾತ್ರ ರಾಜ್ಯ ಸರ್ಕಾರ ಏನಾದರೂ ತಪ್ಪು ಮಾಡಿದರೆ ಹಿಂದೆ ಮುಂದೆ ನೋಡದೆ ತರಾಟೆ ತೆಗೆದುಕೊಂಡಿರುವಂಥ ಉದಾಹರಣೆಗಳು ಕೂಡ ನಮ್ಮ ಮುಂದೆ ಇದ್ದಾವೆ. ಆದರೆ ಎಂದೂ ಕೂಡ ರಾಜ್ಯದ ಹಿತಾಸಕ್ತಿಯನ್ನು ಬಿಟ್ಟುಕೊಟ್ಟಿಲ್ಲ. ರಾಜ್ಯದ ಹಕ್ಕನ್ನು ಸಂಪೂರ್ಣವಾಗಿ ಅತ್ಯಂತ ದಕ್ಷತೆಯಿಂದ ಪ್ರತಿಪಾದಿಸಿದಂಥದ್ದು ನಾರಿಮನ್ನವರು. ಇಲ್ಲಿ ನಾವು ಎಂ ಬಿ ಪಾಟೀಲರು, ಎಚ್ ಕೆ ಪಾಟೀಲರು ಅವ್ರ ಜೊತೆ ಕೆಲಸ ಮಾಡಿರುವಂಥ ಅನುಭವ ಇದೆ. ಎಲ್ಲರಿಗೂ ಕೂಡ ನಮಗೆ ಅವ್ರ ಜೊತೆ ಕೆಲಸ ಮಾಡೋದೇ ನಮಗೆ ಒಂದು ಗೌರವದ ಒಂದು ವಿಚಾರ ಅಂತ ನಾವು ಅಂದ್ಕೊಂಡಿದ್ದೆ. ಅಂಥ ಎಮಿನೆಂಟ್ ಜ್ಯೂರಿಸ್ಟ್ ಜೊತೆ ಕೆಲಸ ಮಾಡುವಾಗ ಭಾಳಷ್ಟು ಕಲಿಯುವಂಥ ವಿಚಾರ ನಂದಾಗ್ತದೆ. ಮತ್ತು ಭಾಳ ಪ್ರೀತಿಯಿಂದ ಅವ್ರು ನೋಡ್ಕೊಳ್ತಾ ಇದ್ರು. ಗೌರವಕ್ಕಿಂತ ಅತಿ ಹೆಚ್ಚು ಪ್ರೀತಿಯಿಂದ ನಮ್ಮನ್ನೆಲ್ಲ ಕಾಣ್ತಾಯಿದ್ರು. ಅವರು ಕರ್ನಾಟಕದ ಎಲ್ಲ ರಾಜಕಾರಣಿಗಳಿಗೆ ಗೊತ್ತು ಅವ್ರಿಗೆ. ನಾನು ಹೋದಾಗ ಹೌ ಈಸ್ ಗೌಡ, ದೇವೇಗೌಡ ಅಂತ ಕೇಳ್ತಿದ್ರು. ಹೌ ಈಸ್ ಯುವರ್ ಪ್ರಿಡಿಸೆಸರ್ ಎಚ್ ಕೆ ಪಾಟೀಲ್, ಯಾರನ್ನೂ ನೆನಪು ಹರ್ತಿರಲಿಲ್ಲ. ನಾನು ಸೆಕೆಂಡ್ ಟೈಮ್ ಹೋದಾಗ ಹೌ ಈಸ್ ದ ಅನದರ್ ಪಾಟೀಲ್, ಎಂ ಬಿ ಪಾಟೀಲ್ ಅಂತ ಕೇಳ್ತಿದ್ರು. ಹೀಗೆ ಸಿದ್ದರಾಮಯ್ಯವ್ರ ಬಗ್ಗೆಯೂ ಕೂಡ ಅಷ್ಟೇ ಪ್ರೀತಿಯಿಂದ ಅವರು ತಮ್ಮ ಮಾತುಗಳನ್ನು ಆಡಿದ್ದುಂಟು. ಹೀಗಾಗಿ ಒಂದು ರೀತಿಯಲ್ಲಿ ಕನ್ನಡದವರೇ ಆಗಿದ್ದರು ಅವರು. ಆ ರೀತಿ ಕೆಲಸವನ್ನು ಮಾಡಿದ್ದಾರೆ. ನಮಗೆ ನ್ಯಾಯ ಕೊಡಿಸೋದ್ರಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನ್ಯಾಯಾಂಗಕ್ಕೆ ಒಂದು ದೊಡ್ಡ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟು ಮತ್ತು ರಾಜ್ಯಸಭಾ ಮೆಂಬರ್ ಅಷ್ಟೇ ಅಲ್ಲದೆ ಸಾರ್ವಜನಿಕ ವಲಯದ ವಿಚಾರಗಳಲ್ಲಿ ಭಾಳ ನಿಖರವಾಗಿ ಸ್ಪಷ್ಟವಾಗಿ ತಮ್ಮ ವಿಚಾರಗಳನ್ನು ಅವರು ಹೇಳಿದ್ದಾರೆ. ಹೀಗಾಗಿ ನ್ಯಾಯಾಂಗ ಇವತ್ತು ಅವ್ರನ್ನ ಕಳ್ಕೊಂಡು ಬಡವಾಗಿದೆ. ನಮ್ಮ ನ್ಯಾಯವಾದಿಗಳ ವೃತ್ತಿ ಅದು ಕೂಡ ಬಡವಾಗಿದೆ. ಕರ್ನಾಟಕವು ಕೂಡ ಅವ್ರನ್ನ ಕಳ್ಕೊಂಡು ಬಡವಾಗಿದೆ. ನಾನು ಕರ್ನಾಟಕ ಸರ್ಕಾರಕ್ಕೆ ಒಂದೇ ಒಂದು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೇನೆ. ಅವ್ರು ಮಾಡಿರುವಂಥ ಸೇವೆ ಅದನ್ನು ಪರಿಗಣಿಸಿ ನೀರಾವರಿಯ ಎಲ್ಲಿ ಅದು ಕೃಷ್ಣದಲ್ಲಿರ್ಬೋದು, ಕಾವೇರಿಯಲ್ಲಿರ್ಬೋದು, ಅವರ ಒಂದು ಸ್ಮಾರಕವನ್ನು ಮಾಡುವಂಥ ಕೆಲಸ ಆಗಬೇಕು. ಈಗ ಬೇಕಾದಷ್ಟು ಜನರದ್ದು ಬಾಳೆಕುಂದ್ರಿ ಅವ್ರದ್ದು ಇವ್ರದ್ದೆಲ್ಲ ಆಗಿದೆ, ಸ್ಮಾರಕಗಳಾಗಿದ್ದಾವೆ. ಆದರೆ ಅವ್ರು ಮಾಡಿರುವಂಥ ಕೆಲಸಕ್ಕೆ ಒಂದು ಸ್ಮಾರಕವನ್ನು ರಾಜ್ಯ ಸರ್ಕಾರ ಮಾಡುವಂಥ ತೀರ್ಮಾನವನ್ನು ಮಾಡಬೇಕು ಅಂತಂದು ನಾನು ಮನವಿ ಮಾಡಿ ನನ್ನ ಮಾತನ್ನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.